ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಅಂಗನವಾಡಿ ಕಾರ್ಯಕರ್ತೆಯರು ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬೇಡಿಕೆ ಈಡೇರಿಸುವಂತೆ ಫ್ರೀಡಂ ಪಾರ್ಕ್ ಅಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಈ ಪ್ರತಿಭಟನೆ ಈಗ ಉಗ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ದಿಢೀರಂತ ಪೊಲೀಸರು ಫ್ರೀಡಂ ಪಾರ್ಕ್ಗೆ ಬಂದು ಜಾಗ ಖಾಲಿ ಮಾಡುವಂತೆ ಪಟ್ಟು ಬೀಳ್ತಿದ್ದಾರೆ. ಒಂದ್ ಕಡೆ ಈ ಅಂಗನವಾಡಿ ಕಾರ್ಯಕರ್ತೆಯರ ಧರಣಿ 4ನೇ ದಿನಕ್ಕೆ ಕಾಲಿಟ್ಟಿದೆ. ಪ್ರತಿಭಟನಾಕಾರರನ್ನ ಬಲವಂತವಾಗಿ ಜಾಗ ಖಾಲಿ ಮಾಡಿಸುವ ಪ್ರಯತ್ನ ಪೊಲೀಸರಿಂದ. ಬೆಂಗಳೂರಿನ ಫ್ರೀಡಂ ಪಾರ್ಕ್ಗೆ ಪೊಲೀಸರು ಆಗಮಿಸಿದ್ದಾರೆ. ಸಾವಿರಾರು ಕಾರ್ಯಕರ್ತೆಯರು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಪ್ರತಿಭಟನೆಯ ಶಾಮಿಯಾನ ತೆಗೆಯೋದಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಫ್ರೀಡಂ ಪಾರ್ಕ್ ಅಲ್ಲಿ ಟೆಂಟ್ ತೆಗಿಸ್ತಾ ಇದ್ದಾರೆ ಪೊಲೀಸರು. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ನಮ್ಮ ಟೆಂಟ್ ಅನ್ನ ತೆಗೆಸಿದ್ರೆ ನಾವು ನಿಮ್ಮ ಸೀಟ್ ತೆಗೆಸ್ತೀವಿ ಅಂತ ಘೋಷಣೆಯನ್ನ ಕೂಗ್ತಾ ಇದ್ದಾರೆ ಅಂಗನವಾಡಿ ಕಾರ್ಯಕರ್ತೆಯರು. ಪೊಲೀಸರು ಬಂದ್ರು ಹೆದರಲ್ಲ, ಮಿಲಿಟರಿ ಬಂದ್ರು ಎದ್ದೇಳಲ್ಲ ಅಂತ ಹೇಳಿ ರೋಷಾವೇಶದಿಂದ ಕಾರ್ಯಕರ್ತೆಯರು ಘೋಷಣೆಯನ್ನ ಕೂಗ್ತಾ ತಮ್ಮ ಪ್ರತಿಭಟನೆಯನ್ನ ಮುಂದುವರಿಸ್ತಾ ಇದ್ದಾರೆ. ಅಂಗನವಾಡಿ ಕಾರ್ಯಕರ್ತೆಯರ ಘೋಷಣೆ, ಸಿದ್ದರಾಮಯ್ಯ ನಮ್ಮ ಟೆಂಟ್ ಅನ್ನ ತೆಗೆಸಿದ್ರೆ ನಾವು ನಿಮ್ಮ ಸೀಟ್ ತೆಗೆಸ್ತೀವಿ ಅಂತ ಕೂಗಾಡ್ತಾ ಇದ್ದಾರೆ. ಘೋಷಣೆಗಳನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂಗನವಾಡಿ ಕಾರ್ಯಕರ್ತೆಯರ ಪ್ರತಿಭಟನೆ ಮುಂದುವರಿತಾ ಇದೆ. ನಮ್ಮ ಬೇಡಿಕೆಗಳನ್ನ ಈಡೇರಿಸಿ ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸುಡು ಬಿಸಿಲಲ್ಲಿ ಮಕ್ಕಳನ್ನ ಹೊತ್ತು ತಾಯಂದಿರು ಪ್ರತಿಭಟನೆಯನ್ನ ಮುಂದುವರಿಸಿದ್ದಾರೆ. ಸರ್ಕಾರ ನಮ್ಮ ರಕ್ಷಣೆಗೆ ಬರ್ತಿಲ್ಲ ಅನ್ನುವಂಥ ನೋವು ಅವರನ್ನ ಕಾಡ್ತಾ ಇದೆ. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವಿಜಯ್, ಅಂಗನವಾಡಿ ಪ್ರತಿಭಟನೆ ನಡೀತಾ ಇರೋದು ಕಾರ್ಯಕರ್ತೆಯರಿಂದ, ಯಾಕೆ ಸರ್ಕಾರ ಇವರ ಬಗ್ಗೆ ಗಮನ ಹರಿಸ್ತಾ ಇಲ್ಲ? ಸರ್ಕಾರಕ್ಕೆ ಇಚ್ಛಾಶಕ್ತಿಯ ಕೊರತೆ ಕಾಡ್ತಿದೆಯಾ ಅನ್ನುವಂತಹ ಪ್ರಶ್ನೆ. ಅದರ ಜೊತೆಗೆ ಅಂಗನವಾಡಿ ಕಾರ್ಯಕರ್ತೆಯರು ಈಗ ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗ್ತಾ ಇರೋದು, ನೀವು ನಮ್ಮ ಟೆಂಟ್ ಕಿಳಿಸಿದ್ರೆ ನಾವು ನಿಮ್ಮ ಸೀಟನ್ನ ಕಿತ್ಕೊಳ್ತೀವಿ ಅಂತ. ಯಾಕೆ ಸರ್ಕಾರ ಇವ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ? ಏನು ಪ್ರಾಬ್ಲಮ್?
ಶ್ರೀಪಾದ್, ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಅಹೋರಾತ್ರಿ ದಂಡು ನಡೆಸಿರುವಂತಹ ಅಂಗನವಾಡಿ ಕಾರ್ಯಕರ್ತರ ಪ್ರತಿಭಟನೆಗೆ ಸರ್ಕಾರ ಬಗ್ತಾ ಇಲ್ಲ. ಮತ್ತೊಂದು ಕಡೆ ಬಗ್ಗೋದು ಹೋಗ್ಲಿ, ಪ್ರತಿಭಟನೆ ಮಾಡೋದು ಕೂಡ ಹತ್ತಿಕ್ತಾ ಇರುವಂಥದ್ದು. ಯಾಕಂದ್ರೆ ಬಿಸಿಲಲ್ಲಿ ಟೆಂಟ್ ಹಾಕೊಂಡು ಪ್ರತಿಭಟನೆ ಮಾಡ್ತಾ ಇರುವಂಥದ್ದು. ಸಾವಿರಾರು ಸಂಖ್ಯೆಯಲ್ಲಿ ಕೂಡ ಅಂಗನವಾಡಿ ಕಾರ್ಯಕರ್ತರು, ಮಹಿಳೆಯರು, ತಾಯಂದಿರು ಬಂದು ಪ್ರತಿಭಟನೆ ಮಾಡ್ತಾ ಇರುವಂಥದ್ದು. ಇದರ ಬೆನ್ನಲ್ಲೇ ಸರ್ಕಾರ ಕಾಕಿಯನ್ನು ಉಪಯೋಗಿಸಿ ದಬ್ಬಾಳಿಕೆ ಮಾಡೋಕ್ಕೆ ಮುಂದಾಗಿರುವಂಥದ್ದು. ಇಲ್ಲಿ ಹಾಕಿರುವಂಥ ಟೆಂಟ್ ಅನ್ನ ಬಲವಂತವಾಗಿ ಕಿತ್ತಾಕಿರುವಂಥದ್ದು. ಇದು ಮಹಿಳೆಯರಿಗೆ ಮಾಡಿದಂಥ ಅವಮಾನದ ಜೊತೆಗೆ ಅಂಗನವಾಡಿ ಕಾರ್ಯಕರ್ತರು ಏನು ಹಗಲು ರಾತ್ರಿ ಧರಣಿ ಮಾಡ್ತಾ ಇದ್ದಾರೆ ಅವರಿಗೆ ಮಾಡಿರುವಂಥ ಅವಮಾನ. ಪೊಲೀಸನ್ನ ಬಳಸ್ಕೊಂಡು ದಬ್ಬಾಳಿಕೆ ಮಾಡಿರುವಂಥದ್ದು ನೋಡ್ಬೋದು. ಇಲ್ಲಿ ಆ ಟೆಂಟನ್ನು ಅಂದರೆ ಟೆಂಟನ್ನು ಹಾಕಿದ್ದು ಟೆಂಟನ್ನು ಬಲವಂತವಾಗಿ ಕಿತ್ತಾಕಿ ಬಿಸಿಲಲ್ಲಿ ಕುಳಿತುಕೊಳ್ಳುವಂತಹ ಪರಿಸ್ಥಿತಿಯನ್ನ ಪೊಲೀಸರು ಮಾಡಿರುವಂಥದ್ದು, ಸರ್ಕಾರ ಮಾಡಿರುವಂಥದ್ದು. ಇಲ್ಲಿ ಸರ್ಕಾರ ಬೇಡಿಕೆ ಈಡೇರಿಕೆ ಸಂಬಂಧಪಟ್ಟಂತೆ ಮನಸ್ಸು ಮಾಡಿಬಿಟ್ಟು ಮುಂದಾಗಿ ಮಾತುಕತೆ ಮಾಡಬೇಕು. ಅದನ್ನ ಬಿಟ್ಟು ಪೌರುಷ ತೋರಿಸುವಂಥದ್ದು, ಟೆಂಟನ್ನು ಕಿತ್ತಾಕ್ ಇದು ಎಷ್ಟು ಮಟ್ಟಿಗೆ ಸರಿ ಅಂತದ್ದು. ಇವ್ರನ್ನ ತಾಯಂದ್ರನ್ನ ಅಂಗನವಾಡಿ ಕಾರ್ಯಕರ್ತರನ್ನ ಮಾತಾಡ್ತೀನಿ. ಅಮ್ಮ, ಎಷ್ಟೊತ್ತು ಬಂದಿರು ಪೊಲೀಸರು, ಏನ್ ಮಾಡಿದ್ರು ಇಲ್ಲಿ ಬಂದು? ಅರ್ಧ ಗಂಟೆ ಮೊದಲು ಬಂದ್ರು. ನಮ್ಮ ಬೇಡಿಕೆಗಳನ್ನಂತೂ ಈಡೇರಿಸಲಿಲ್ಲ. ನಮ್ಮನ್ನು ಕೂತ್ಕೊಳ್ಳಿಕ್ಕೂ ಅಂತೂ ಬಿಡುದಿಲ್ಲ. ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿ ನಮ್ಮನ್ನು ಓಡಿಸ್ಬೇಕು ಅಂತ ಪೊಲೀಸವರು ಬಂದ್ರು. ನಾವು ಆದ್ರೂ ಎದ್ದು ಹೋಗುದಿಲ್ಲ ಅಂತೇಳಿ ನಾವು ಎಷ್ಟೇ ಆದ್ರೂ ಇಲ್ಲೇ ಕೂತು ನಮ್ಮ ಧರಣಿಯನ್ನು ಮುಂದೂಡಿಸ್ತೇವೆ. ಪುಷ್ಕರ್ ಬಲವಂತವನನ್ನು ನಮ್ಮನ್ನು ಎಬ್ಬಿಸ್ಲಿಕ್ಕೆ ನೋಡಿದ್ರು, ನಾವು ಎದ್ದು ಹೋಗ್ಲಿಲ್ಲ. ಅವರೇ ಅಲ್ಲಿ ಶಾಮಿಯಾನದವರನ್ನು ಕರೆಸಿ ಅವರನ್ನು ಕರೆಸಿ ಇಲ್ಲಿ ನಮ್ಮ ನಡುವಲ್ಲೇ ಬಂದು ಈ ಶಾಮಿಯಾನ ಇಲ್ಲಿ ಸಂಪೂರ್ಣವಾಗಿ ಏನೋ ಧರಣಿಯನ್ನ ಮಾಡ್ತಾ ಇದ್ರು, ಅಂತ ಪ್ರತಿಭಟನೆ ಮಾಡ್ತಾ ಇದ್ರು. ಶಾಂಪಿಯನ್ನ ಬಲವಂತವಾಗಿ ಕಿತ್ತಾಕಿದ್ರು. ಅಮ್ಮ, ಬಲವಂತ ಬಂದು ಕಿತ್ತಾಕಿದ್ರೆ ಅಂತ ಮಾಡ್ತಾರೆ? ಮೈಕ್ ಬಲವಂತಿಯಿಂದ ಕಿತ್ತಾಕಿದ್ದಾರೆ. ನಾವು ಪರ್ಮಿಷನ್ ತಗೊಂಡಿಲ್ಲ ಅಂತ ನಮ್ಮ ಪೆಂಡಲನ್ನು ಕಿತ್ತಿ ನಮ್ಮ ಇದ್ರೆಲ್ಲ ನನಗೆ ಇದು ಮಾಡಿ ಮೈಕನ್ನು ಕಿತ್ತಿ ಎಲ್ಲನೇ ಬಿಸಾಕಿದ್ದಾರೆ ಸರ್. ವೈರೆಲ್ಲ ಕಟ್ ಮಾಡಿದ್ದಾರೆ, ಎಲ್ಲನೇ ಇದು ಮಾಡಿದ್ದಾರೆ ಸರ್. ಮಾಡ್ತೀನಿ ಶ್ರೀಪಾದ್. ಅಮ್ಮ, ಪ್ರತಿಭಟನೆ ಮಾಡ್ತಾ ಇದ್ರೆ ಪೊಲೀಸರು ಬಂದು ದಬ್ಬಾಳಿಕೆ ಮಾಡಿದ್ರು, ಟೆಂಟನ್ನು ಕಿತ್ತಾಕಿದ್ರು. ಏನ್ ಅನ್ಸುತ್ತಮ್ಮ ಸರ್ಕಾರ, ನೀವು ಏನ್ ಹೇಳ್ತೀರಾ? ಸರ್ಕಾರಕ್ಕೆ ಏನಿಲ್ಲ ಸರ್, ಇಲ್ಲಿ ಮಹಿಳೆಯರೆಲ್ಲರೂ ಇಷ್ಟು ಜನ ಕೂತ್ಕೊಂಡಿದ್ದೇವೆ, ನಾಳೆ ಬೇರೆ ಏನೋ ಕಾರ್ಯಕ್ರಮದವರು ಏನೋ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಅಂತ ನಮ್ಮನ್ನು ದಬ್ಬಾಳಿಕೆ ಮಾಡ್ತಿದ್ದಾರೆ. ಅದು ಕೂಡ ರಕ್ಷಣಾ ಘಟಕದವರದು ಕಾರ್ಯಕ್ರಮ ಅಂತೆ. ರಕ್ಷಣಾ ಘಟಕದವರು ನಮ್ಮನ್ನು ರಕ್ಷಣೆ ಮಾಡಬೇಕೇ ಹೊರತು ಈ ರೀತಿ ದಬ್ಬಾಳಿಕೆ ಮಾಡಲಿಕ್ಕೆ ಸರ್ಕಾರಕ್ಕೆ ಯಾವತ್ತೂ ಬಿಡಬಾರ್ದು. ನಾವು ಇಲ್ಲಿ ಕೂತ್ಕೊಂಡದ್ದು ಪ್ರತಿಭಟನೆಗೋಸ್ಕರ. ಯಾರೋ ಹೇಳ್ತಿದಾರಂತೆ ನಾವೇನು ಪರ್ಮಿಷನ್ ತಗೊಳ್ಳಿಲ್ಲ ಅಂತ. ನಾವು ಪೊಲೀಸ್ ಇಲಾಖೆಯಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಅಂತ ಪರ್ಮಿಷನ್ ತಗೊಂಡಿದ್ದೇವೆ. ಆದೇಶ ಕೂಡ ನಮ್ಮ ಕೈಯಲ್ಲಿದೆ. ಯಾವ ರೀತಿ ಇವರು ಹೇಳ್ತಿದ್ದಾರೆ, ನಾವು ಬೇಕಾದ್ರೆ ದಾಖಲೆ ಸಮೇತ ನಿಮ್ಗೆ ತೋರಿಸ್ತಿದ್ದೇವೆ ಪರ್ಮಿಷನ್ ಕೊಟ್ಟದ್ದು. ಅನಿರ್ದಿಷ್ಟಾವಧಿ ಅಂದ್ರೆ 4 ದಿವಸಕ್ಕೆ ಮುಚ್ಚುವಂತ ಇದು ಪ್ರತಿಭಟನೆ ಅಲ್ಲ. ಇವರು ಯಾಕೆ ಈ ರೀತಿ ಹೇಳ್ತಿದ್ದಾರೆ? ನೀವು ಅಂಗನವಾಡಿ ಮಕ್ಕಳಿಗೆ ಬಿಸಿ ಊಟ ಕೊಡುವಂಥದ್ದು, ಹಾಲನ್ನು ಕೊಡುವಂಥದ್ದು, ಮಕ್ಕಳನ್ನ ತಾಯಿ ರೀತಿಯಲ್ಲಿ ಕೂಡ ಸಲ್ಲುವಂಥದ್ದು. ಇಂಥ ತಾಯಿಯನ್ನು ಬಂದು ಪ್ರತಿಭಟನೆ ಮಾಡುವಂಥ ಸಂದರ್ಭದಲ್ಲಿ ಮೇಲೆ ಬಿಸಿಲಲ್ಲಿ ಏನು ಟೆಂಟನ್ನು ಕಿತ್ತಾಕಿ ಬಿಸಿಲನ್ನ ಒಣಸುವಂಥದ್ದು, ಬಿಸಿಲಲ್ಲಿ ಇರಿಸುವಂಥದ್ದು ದಬ್ಬಾಳಿಕೆ ಪೊಲೀಸರು. ಸರ್ಕಾರಕ್ಕೆ ಇದು ಒಂಥರ ಚೀಮಾರಿ ಆಗ್ದಂಗೆ ಆಗಲ್ವಾ ಇದಕ್ಕೆ? ಚೀಮಾರಿ ಅಂತ ಅವ್ರ ಮನಸ್ಸಲ್ಲಿ ನಾಚಿಕೆ ಆಗ್ಬೇಕಲ್ಲ ಸರ್. ನಾವು ನಮ್ಮಂತ ಇಲ್ಲಿ ಇಡೀ ಎಲ್ಲಾ ಇಲಾಖೆ ಕೆಲಸ ಮಾಡುವ ನಮ್ಮನ್ನೇ ಇವರು ಈ ರೀತಿ ಮಾಡಿದಾರಂದ್ರೆ ಇವರಿಗೂ ಕಣ್ಣು ಕಾಣುದಿಲ್ವಾ ಸರ್? ಬೇರೆ ಎಲ್ಲ ಕೆಲಸ ಮಾಡುವಾಗ ನಾವು ಕಾಣ್ತೇವೆ, ಬೇರೆ ಎಲ್ಲಾ ಇಲಾಖೆಯವರು ಬಂದು ಇಲ್ಲಿ ಕೂತ್ಕೊಂಡು ಕೂಡ್ರೆ 2 ದಿವಸದಲ್ಲಿ ಅವರ ಸಂಬಳ ಜಾಸ್ತಿ ಮಾಡ್ತಾರೆ. ನಮ್ಮನ್ನೇಕೆ ಮಾಡ್ತಿಲ್ಲ? ಇವರಿಗೆ ನಾಚಿಕೆ ಆಗ್ಬೇಕು ಎಲ್ರಿಗೂ. ಈ ಕರ್ನಾಟಕ ಸರ್ಕಾರ ನಾಚಿಕೆ ತರ ಅಂತ ಸರ್ಕಾರ. ಮಹಿಳೆಯರ ಪರ ಇದು ಸರ್ಕಾರ ಅಂತ ಹೇಳ್ತಾರೆ. ಮಹಿಳೆಯರೇ ನಮ್ಮನ್ನ ಈ ಸರ್ಕಾರನ ತಂದಿಟ್ಟಿದ್ದಂತ ಹೇಳ್ತಾರೆ. ಆದ್ರೂ ಕೂಡ ಈ ಒಂದು ಮಹಿಳೆಯರನ್ನ ಈ ಉಪವಾಸ ವನವಾಸ ಇದು ಅಹೋರಾತ್ರಿ ಧರಣಿ ಮಾಡ್ಕೊಂತ ಬಂದಿದ್ದೇವೆ. ಆದ್ರೂ ಕೂಡ ಮಹಿಳೆಯರನ್ನ ಈ ಒಂದು ನಡು ಬಿಸಿಲಲ್ಲಿ ಕೂರಿಸಿದ್ದಾರೆ ಅಂದ್ರೆ ನಾಚಿಕೆಗೇಡಿತನ ಸರ್ಕಾರ ಅಂತ ಹೇಳಬಹುದು. ಹೇಳಿ ಅಮ್ಮ, ಬಿಸಿಲಲ್ಲಿ ಕೂತಿದ್ದೀರಾ ಶ್ರೀಪಾದ್? ಅಂದ್ರೆ ಅಕ್ಷರಶಃ ಶ್ರೀಪಾದ್, ಬಿಸಿಲಲ್ಲಿ ನಾವೇ ನಿಂತ್ಕೊಳ್ಳೋಕೆ ಕೂಡ ಆಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಚೂರು ಬಿಸಿಲಿರುವಂಥದ್ದು. ಮಹಿಳೆಯರು, ತಾಯಂದ್ರು, ಅಂಗನವಾಡಿ ಮಕ್ಕಳು ಏನು ತಾಯಂದ್ರು ಏನಿದ್ದಾರೆ ಕಾರ್ಯಕರ್ತರು, ಅವ್ರು ಬಿಸಿಲಲ್ಲಿ ಕೂತಿದ್ರು. ನಿಜಕ್ಕೂ ಕೂಡ ಹೊಟ್ಟೆ ಉರಿಯುವಂಥ ಕೆಲಸ ಇಂಥ ಸರ್ಕಾರ ಮಾಡಿರುವಂಥದ್ದು. ಅಮ್ಮ, ನೀವಿದ್ರೆ ಪ್ರತಿಭಟನೆಯಲ್ಲಿ ಏಕೆ ಬಂದು ಏನು ಟೆಂಟನ್ನು ಕಿತ್ತಾಕ ಪೊಲೀಸರು ಏನಂತ ಹೇಳಿದ್ರು? ಕಿತ್ತಾಕಿದ್ರೆ ಇವರು ಹೋಗ್ತಾರೆ ಅನ್ನೋ ಒಂದು ಮನೋಭಾವನೆಯಿಂದ ಅವ್ರು ಹೇಳಿದ್ರು. ಬಿಸಿಲಾದ್ರೂ ಆಗ್ಲಿ ಮಳೆ ಆದ್ರೂ ಆಗ್ಲಿ ಖಂಡಿತ ನಮಗೆ ಬೇಕಾಗಿರೋಂಥ ಕೂಲಿ ಕೊಟ್ರೆ ನಾವು ಹೋಗೋದಿಲ್ಲಿಂದ ಅಂತ ನಾವು ಎಂತ ಬಿಸಿಲಿದ್ರು ಸರಿ ಅಂತ ನಾವು ಕೂತಿದೀವಿ ಸರ್. ಹಂಗಾಗಿ ನಿಜವಾಗ್ಲೂ ಮಹಿಳೆಯರನ್ನ ಈ ರೀತಿ ನಡೆಸ್ಕೊಂತ ಇಲ್ಲ ಸರ್ಕಾರ. ನಿಜವಾಗ್ಲೂ ನಮಗೆ ಅವ್ರ ಬಗ್ಗೆ ಏನ್ ಹೇಳ್ಬೇಕು ಅನ್ನೋದು ನಮಗೆ ಇದಾಗ್ತಾ ಇಲ್ಲ ಸರ್. ನಾವೇ ಅವ್ರನ್ನ ಚುನಾವಣೆ ಮಾಡಿ ಮತದಾನ ಮಾಡಿ BLO ಕೆಲಸ ಮಾಡಿ ಎಲ್ಲರಿಗೂ ಓಟ್ ಹಾಕ್ರಿ ಅಂತ ಹೇಳಿ ಕಳಿಸಿದ್ದಕ್ಕೆ ನಮ್ಗೆ ಈ ಪ್ರತಿಫಲ ಅವರು ಸರ್ಕಾರ ತಂತಲ್ಲ. ಶ್ರೀಪಾದ್, ಇಲ್ಲಿ ಅಂಗನವಾಡಿ ಕಾರ್ಯಕರ್ತರ ಸಹಾಯಕ ಸಂಘದಿಂದ ಪರ್ಮಿಷನ್ ಕೂಡ ತಗೊಂಡು ಪೊಲೀಸ್ ಆಯುಕ್ತ ಪರ್ಮಿಷನ್ ಕೂಡ ತೆಗೆದುಕೊಂಡಿದ್ದಾರೆ. ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಹಮ್ಮಿಕೊಳ್ಳೋದು ಅಂತ ಹೇಳಿದ್ದಾರೆ. ಆದರೂ ಕೂಡ
ಇಲ್ಲಿ ಮನವಿ ಕೊಟ್ಟಿದ್ದು ಪೊಲೀಸ್ ಆಯುಕ್ತರಿಂದ ಕೂಡ ಇದರಲ್ಲಿ ಅಕ್ನಾಲೇಜ್ಮೆಂಟ್ ಕೊಟ್ಟಿದ್ದಾರೆ. ಬಂದು ಬಿಸಿಲಲ್ಲಿ ತಾಯಂದಿರು ಪ್ರತಿಭಟನೆ ಮಾಡಿದ ಸಂದರ್ಭದಲ್ಲಿ ಟೆಂಟನ್ನು ಕಿತ್ತಾಕಿ ಬಿಸಿಲಲ್ಲಿ ಒಣಸೋ ಥರ ಮಾಡಿರುವಂಥದ್ದು. ಅಮ್ಮ ಏನು ಅನ್ಸುತ್ತಮ್ಮ? ಸರ್ ನೀವೇ ನೋಡ್ತಾ ಇದ್ದೀರಾ, ಈ ಥರ ಬಿಸಿಲಲ್ಲಿ ಅವರಿಗೂ ಯಾರಿಗೂ ಅಕ್ಕ ತಂಗಿ ಹೆಣ್ಮಕ್ಳು ಯಾರು ಇಲ್ವಾ ಸರ್? ಈ ಥರ ಬಿಸಿಲಲ್ಲಿ ತಂದು ಕೂರಿಸಿದಾರಲ್ಲ. ನಾವು ಒಂದೇ ದಿನಕ್ಕೆ ಹೋಗ್ತಾ ಇದ್ವಿ ಸರ್. ನಮ್ದು ನಾವೇನು ಕೋಟಿಗಟ್ಟಲೆ ಕೇಳ್ತಾ ಇದೀವ ಸರ್ ಅವ್ರ ಹತ್ರ? ಕೇವಲ ಕನಿಷ್ಠ ವೇತನ ಕೇಳ್ತಾ ಇದ್ವಿ. 11,000 ಸಹಾಯಕಿಗೆ 6,000 ಕೊಡ್ತಾರೆ ಸರ್. ಒಂದು ದಿನದ ಖರ್ಚಿಗೆ ಸಾಕಾಗಲ್ಲ ಅವರಿಗೆ. ನಾವು ತಿಂಗಳಗಟ್ಟಲೆ ಮಕ್ಕಳು ನೋಡ್ಕೊಬೇಕು, ನಮ್ಮ ಕಾಯಿಲೆ ನೋಡಬೇಕು, ದಿನನಿತ್ಯದ ನಮ್ಮ ವಸತಿಗಳ ಇದು ಮೂಲಭೂತ ಸೌಕರ್ಯಗಳನ್ನು ನೋಡಬೇಕು. ಹೆಂಗೆ ನೋಡೋಕ್ಕಾಗತ್ತೆ ಸರ್? ಇಷ್ಟು ಕನಿಷ್ಠ ಪ್ರಜ್ಞೆ ಬೇಡವಾ ಸರ್ ಅವರಿಗೆ? ಪೊಲೀಸರು ಮತ್ತೆ ಬಂದು ಈ ಥರ ದಬ್ಬಾಳಿಕೆ ಮಾಡಕ್ಕೆ ಹೋದ್ರೆ ಏನು ಹೇಳ್ತೀರಾ? ಪ್ರತಿಭಟನೆ ಹಿಂಗೆ ಮುಂದುವರಿಯುತ್ತದೆ. ಈಗೇನೆ ಮುಂದುವರಿತೆ ಸರ್, ಈಗೇನೆ ಎದ್ದೇಳುವುದೇ ಇಲ್ಲ. ಯಾವುದೇ ಇದು ಮಹಿಳಾ ಅಭಿವೃದ್ಧಿ ಇಲಾಖೆಯಲ್ಲಿ ಕೆಲಸ ಮಾಡಿದಂತ ಮಹಿಳೆಯರು ನಾವು. ದೌರ್ಜನ್ಯಕ್ಕೆಲ್ಲ ನಾವು ಎದುರುವುದಿಲ್ಲ, ನಾವು ಎದ್ದು ನಿಲ್ತೇವೆ ಸರ್. ರಕ್ಷಣಾ ವೇದಿಕೆಯವ್ರು ಬರ್ತಾರೆ ಅಂತ ಹೇಳ್ತಾರೆ. ಆ ರಕ್ಷಣೆ ಕೊಡ್ತಕ್ಕಂಥವ್ರು ನಮಗೆ ಅವರೇ ಬರ್ತಿರ್ತಾನೆ. ಅವ್ರು ನಮ್ಮನ್ನ ಏನು ಮಾಡಬಲ್ಲರು ಅಂಥವ್ರಿಗೆ ಅವರಲ್ಲಿ ಮನೋಗುಣ ಇರ್ತಕ್ಕಂಥ ರಕ್ಷಣಾ ವೇದಿಕೆ ಅಂತ ವೇದಿಕೆ ಕಟ್ಕೊಂಡಿರೋರು ನಮಗೇನಾದ್ರು ತೊಂದರೆ ಕೊಡ್ತಾರೆ. ಅವ್ರು ನಮ್ಮ ರಕ್ಷಿಸಕ್ಕೆ ಬರ್ತಾರೆ ಅಂತ ನಾನು ಅನ್ಕೊಂಡು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊತೀವಿ, ನಾವು ಇಲ್ಲಿ ಕುತ್ಕೊಂತೀವಿ ಅಂತ. ಅದು ಯಾರು ಕೇಳಿಲ್ಲ ಸರ್. ಈ ಪೊಲೀಸ್ನವರು ನಾವೇನು ಮಾಡ್ಬಿಟ್ಟ, ನಮಗೆ ಗಡುವನ್ನು ಕೊಟ್ಬಿಟ್ಟು ನೀವು ಹಂಗೆ ಒಪ್ಕೊಳ್ರಿ ಹಿಂಗೆ ಒಪ್ಕೊಳ್ರಿ, ಆ ಥರ ಸರ್ಕಾರ ಮಾಡುತ್ತೆ, ನೀವು ಕರ್ಕೊಂಡು ಹೋಗಿ ಅಂತ ಇವ್ರದೇ ಅರ್ಧ ದೌರ್ಜನ್ಯ. ಅಂದರೆ ಮೇಲಿಂದ ಪ್ರೆಸರ್ ಅವ್ರಿಗಾಗಿದೆ ಅಂತ ನಾನು ಈ ಸಂದರ್ಭ ಹೇಳ್ತೀನಿ ಸರ್. ನಾವು ಹೋಗಲ್ಲ, ನಾವು ಯಾವ ಕಾರಣಕ್ಕೂ ಹೋಗಲ್ಲ. ಅಲ್ಲ ಅಲ್ಲ ಸರ್, ವೋಟ್ ಹಾಕಿ ಗೆಲ್ಲಿಸಿ ಈ ಸರ್ಕಾರ ತಂದು ಕೂರಿಸಿ ಆ ಕುರ್ಚಿ ಬಿಗಿ ಮಾಡ್ಕೊಂಡ್ರೆ ಹೊರತು ನಮ್ಮನ್ನ ಬಿಗಿ ಮಾಡ್ಲಿಲ್ಲ ಸರ್ ಅವರು. ಅಲ್ಲ ಸರ್, ಈಗ ನಮ್ಮನ್ನ ಹೆದರ್ಸಕ್ಕೋಸ್ಕರ ಟೆಂಟ್ ಕಿತ್ತಾಕಿ ಬಿಸಿಲಲ್ಲಿ ಕುತ್ಕೊಂಡು ಕುಳಿಸಿದಾರಲ್ಲ, ಅವ್ರ ಮನೆಯಲ್ಲಿ ಹೆಣ್ಮಕ್ಳು ಇಲ್ವಾ? ಅವ್ರಿಗೆ ನಾಚಿಕೆ ಆಗೋದಿಲ್ವಾ? ನಮ್ಮನ್ನ ನಾವು ದುಡ್ಡು ಕೊಟ್ಟು ಹಾಕೊಂಡಿರೋ ಟೆಂಟ್ ಅನ್ನ ಕಿಲ್ಸಿ ನಮಗೆ ನೋಡಿ ನಮ್ಮನ್ನ ಹೆದರ್ಸ್ತಾ ಇದಾರಲ್ಲ ಸರ್. ಅವ್ರಿಗೆ ಮನುಷ್ಯತ್ವ ಇಲ್ವಾ? ನಾವು ಬಿಸಿಲಲ್ಲಿ ಸಾಯ್ಲಿ ಅಂತ ಹೆಣ್ಮಕ್ಳು, ನಮ್ಮ ಹೆಣ್ಮಕ್ಳಿಗೆ ಏನಾರು ಆದ್ರೆ ಸರ್ಕಾರನೇ ನೇರ ಹೊಣೆ ಆಗುತ್ತೆ ಸರ್. ನಾವ್ ಇದಕ್ಕೆ ಸುಮ್ನೆ ಇರಲ್ಲ, ದೌರ್ಜನ್ಯ ಕೇಸ್ ಹಾಕ್ಸ್ತೀವಿ ಸರ್. ಅವ್ರಿಗೆ ನಾವು ದೌರ್ಜನ್ಯ ಕೇಸ್ ಈ ಬಿಸಿಲಲ್ಲಿ ಕೂಡಿಸಿದ ಸರ್ಕಾರ ಹೆಣ್ಮಕ್ಳ ಶಾಪ ನೆಕ್ಸ್ಟ್ ಎಲೆಕ್ಷನ್ಗೆ ತಟ್ಟುತ್ತದೆ 100%. ಶ್ರೀಪಾದ್, ತಾಯಂದ್ರು ಮತ್ತು ಅಂಗನವಾಡಿ ಕಾರ್ಯಕರ್ತರೇನು ಹೇಳ್ತಾರೆ ನೋಡಿದ್ರೆ ನಿಜಕ್ಕೂ ಕೂಡ ಹೊಟ್ಟೆ ಉರಿ ಅಂತದ್ದು. ಯಾಕಂದ್ರೆ ಬಿಸಿಲಲ್ಲಿ ಹಾಕಿ ನಿಲ್ಸಿದ್ದಾರೆ, ಕೂರಿಸಿದ್ದಾರೆ, ಟೆಂಟನ್ನು ಬಲವಂತವಾಗಿ ತೆಗೆದುಕೊಂಡು ಹೋಗುವಂಥದ್ದು. ಯಾವ್ಯಾವುದೋ ಪ್ರತಿಭಟನೆ, ರಾಜಕೀಯ ಪ್ರತಿಭಟನೆಗಳಿಗೆಲ್ಲ ಕೂಡ ಅವಕಾಶ ಕೊಡ್ತಾರೆ. ಇವರ ಪ್ರತಿಭಟನೆ ಅದು ದಬ್ಬಾಳಿಕೆಯಿಂದ ಬಂದು ತೆಗೆದಾಕಿರುವಂಥದ್ದು. ಮತ್ತೆ ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಕೂತ್ಕೊಳ್ಳಿ ಅಮ್ಮ. ಪ್ರತಿಭಟನೆ ಮಾಡ್ತಾ ಇದ್ರು, ಬಂದು ಟೆಂಟನ್ನು ಕಿತ್ತಾಕಿದ್ರು. ಏನು ಅನ್ಸುತ್ತಮ್ಮ? ಏನು ಮಾಡುದು? ನಮ್ಮ ಸರ್ಕಾರ ಆ ರೀತಿ ನಮ್ಮನ್ನು ಮಹಿಳೆಯರನ್ನು ನಡ್ಕೊಂಡಿದೆ. ನಾವು ನ್ಯಾಯಯುತವಾದ ಬೇಡಿಕೆಯನ್ನು ಕೇಳ್ತಾ ಇದ್ದೇವೆ. ಕೇವಲ ಒಂದೇ ಬೇಡಿಕೆಯನ್ನು ಕೇಳ್ತಾ ಇದ್ದೇವೆ, ದುಡ್ದದಕ್ಕೆ ನಮಗೆ ಸಂಬಳ ಕೊಡಿ ಅಂತ ಕೇಳ್ತಾ ಇದ್ದೇವೆ. ಹೆಚ್ಚು ಕೇಳ್ತಾ ಇಲ್ಲ, ಗರಿಷ್ಠ ಮೊತ್ತ ಕೇಳ್ತಾ ಇಲ್ಲ, ಕನಿಷ್ಠ ವೇತನ ಕೇಳ್ತಾ ಇದೆ. ಕನಿಷ್ಠ ವೇತನ ಕೊಡಿ. ಇದನ್ನು ಕಿತ್ತಾಕಿದ್ರೆ ಅವರಿಗೆ ಅವರನ್ನು ಏನು ಅಂದುಕೊಂಡಾರು? ನಮ್ಮ ಮುಂದುವರಿಸ್ತೀರಾ? ಖಂಡಿತ ಮುಂದುವರಿಸ್ತೇವೆ, ಏನಾದ್ರೂ ಬಿಡುದೇ ಇಲ್ಲ ನಾವು. ಮಂಗಳೂರಿಂದ ಬಂದಿರೋ ಪ್ರತಿಭಟನೆ ಮಾಡ್ತಾ ಇದ್ರೆ, ಶಾಂತ ಅವ್ರು ಪ್ರತಿಭಟನೆ ಮಾಡ್ತಾ ಇದ್ರ, ಬಂದು ಟೆಂಟನ್ನು ಕಿತ್ತಾಕಿರುವಂಥದ್ದು. ಪ್ರತಿಭಟನೆ ಹತ್ತಿಕ್ಕುವಂತ ಪ್ರಯತ್ನ ಆಗ್ತಾ ಇದೆ. ನಮಗೆ ತುಂಬಾ ಬೇಸರ ಆಗ್ತದೆ ಸರ್. ನಮಗೆ ನಮ್ಮ ನ್ಯಾಯ ಕೊಡದೆ ಇವರು ನಮ್ಮ ಪ್ರತಿಭಟನೆಯನ್ನು ನಿಲ್ಲಿಸಲಿಕ್ಕೆ ನೋಡ್ತಾ ಇದ್ದಾರೆ ಸರ್. ಹಾಗೆ ಐನು ಮಾತಾಡಿಸ್ತೀರಿ ವಿಜಯ್ ಅವ್ರನ್ನ, ಮತ್ತೆ ನಿಮ್ಮನ್ನ ಸಂಪರ್ಕಿಸುವಂತಹ ಪ್ರಯತ್ನ ಆಗುತ್ತೆ. ಸರ್ಕಾರ ಇನ್ನಾದರೂ ಇವರತ್ತ ಗಮನ ಹರಿಸುತ್ತಾ, ಇವರ ಬೇಡಿಕೆಗಳನ್ನ ಈಡೇರಿಸುತ್ತಾ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ. ಕಾದ್ ನೋಡೋಣ.